ಏಕೋ ಏನು ಹಾಡುವ ಆಸೆ. 25,000 ರೂಪಾಯಿ ಇಟ್ಕೊಂಡು ಬಾಂಡ್ ಫಿಲಮ್ ಸ್ಟಾರ್ಟ್ ಮಾಡಿದ್ವಿ. ಅದು ಬಾಂಡ್ ಫಿಲಮ್ ಸ್ಟಾರ್ಟ್ ಮಾಡಿದ್ದು ಕತೆ ಗೊತ್ತು, ಎಲ್ರಿಗೂ ಗೊತ್ತು. ಡಾಕ್ಟರ್ ನೋಡಿದ್ದು ಈ ತರ ಪಿಕ್ಚರ್ ನಾವ್ ಯಾಕೆ ಮಾಡಬಾರ್ದು ಅಂತಂದಿದ್ದು, ರಾಜ್ಕುಮಾರ್ ಅವರು ನವಿಲ್ ನೋಡ್ಕೊಂಡು ಕೆಂಬುತ ಪುಕ್ಕ ತರ್ಕೊಂಡಂತೆ ಅಂತ ಹೇಳಿದ್ದು, ನಾವ್ ಯಾಕೆ ಆತರ ಹೇಳ್ತಾ ಇದ್ದೀರಾ ಅಂತ ಕೇಳಿದ್ದು. ಅಲ್ಲ, ಇಂಗ್ಲೀಷ್ ಪಿಕ್ಚರ್ ನೋಡ್ಕೊಂಡ್ಬಂದು ಕನ್ನಡ ಪಿಕ್ಚರ್ ಮಾಡ್ತೀನಿ ಅಂತಿರಲ್ಲ, ನಿಮ್ಮ ಬುದ್ಧಿಗೆ ಏನು ಹೇಳಲಿ ಅಂತ ಅವರಂದಿದ್ದು. ಅದನ್ನು ನಾವು ಚಾಲೆಂಜ್ ಆಗಿ ಸ್ವೀಕರಿಸಿದ್ದು ಜೇಡ್ರ ಬಲೆ ಆಗಿದ್ದು. 25,000 ರೂಪಾಯಿಗೆ ಸ್ಟಾರ್ಟ್ ಆಯ್ತು ಸರ್. 25,000 ರೂಪಾಯಿ ಇಟ್ಕೊಂಡು ಸ್ಟಾರ್ಟ್ ಮಾಡಿಬಿಟ್ಟಿದ್ವಿ ಪಿಕ್ಚರು. ಯಾಕೆಂದರೆ ಅವಾಗೆಲ್ಲ ರಾಜ್ಕುಮಾರ್ ಅವ್ರಿಗೆ ಅಡ್ವಾನ್ಸ್ ಕೊಡಬೇಕು, ಇವ್ರಿಗೆ ಒಂದೊಂದು 1,000 ರೂಪಾಯಿ ಅಡ್ವಾನ್ಸ್ ಕೊಟ್ಬಿಟ್ಟಿದ್ದು ಸಾಕಾಗಿರ್ತಿತ್ತು. ಉದಯ್ ಕುಮಾರ್ ಬೇರೆ ಬಂದ ನನಗೆ. ಅವನದೊಂದು ಇನ್ಸಿಡೆಂಟು. ಉದಯ್ ಕುಮಾರ್ ಬಂದ ಮೊದಲನೇ ದಿವಸ ರಾಜ್ಕುಮಾರ್ಗೆ ಈ ಮೇಕಪ್ ರೂಮ್ನಲ್ಲಿ ರಾಜ್ಕುಮಾರ್ಗೆ ಮೇಕಪ್ ಹಾಕ್ತಾಯಿದ್ದೀನಿ, ಪಕ್ಕದ ರೂಮ್ನಲ್ಲಿ ಇವನು ವಿಲನ್ ಯಾರು ಉದಯ್ ಕುಮಾರ್, ಅವನಿಗೆ ಮೇಕಪ್ ಹಾಕಿಸ್ತಾ ಇದ್ದೀನಿ. ಇವನಿಗೆ ಮೇಕಪ್ ಹೇಗಾಗಿದೆ, ಮೇಕಪ್ ಸರಿಯಾಗಿದೆಯಾ ಇಲ್ವಾ ಅಂತ ನೋಡೋಕೆ ಬಂದೇನಿ. ಏನೋ ಅಂದ ಅವನು. ಏನೋ ಹೋಗಬಾರ್ದು, ಏನೋ ಅಂದ. ಏನೋ ಅಂದೆ. ನನಗೇನು ಹೀರೋ ಪಾಠ ಮಾಡೋ ಯೋಗ್ಯತೆ ಇಲ್ವಾ ಅಂದ. ಯಾರೋ ಇಲ್ಲ ಅಂದವರು, ಯೋಗ್ಯತೆ ಇಲ್ಲ ಅಂದವ್ರು ಯಾರೋ ಹೇಳಿದವ್ರು ನಿಂಗೆ ಇದು ಯೋಗ್ಯತೆ, ನೀನು ದೊಡ್ಡ ಹೀರೋಡ್ನೇ ಕೊಡೋ ಹಾಗೇನಂದೆ. ಮತ್ತು ಅವನು ಕೊಟ್ಟಿದ್ದೆ ಹೋಗಿ ಅವನಿಗೆ ನಾನು ಮಾಡೋಕ್ಕಾಗ್ತಿರ್ಲಿಲ್ವ ಪಾಠನ ಅಂತ. ಯಾಕೆ ಪಾಠ ಚೆನ್ನಾಗಿತ್ತು, ಆ ಪಾಠ ನಾನು ಮಾಡೋಕ್ಕಾಗ್ತಾ ಇರಲಿಲ್ವ. ಅವನು ಹೋಗಿ ಅವನು ಕೊಟ್ಟಿದ್ದಿಲ್ಲ, ನಿಂಗೆ ಬೇಕಾದವನು ಅಂತ ಅವನ ಜೊತೆಲೆ ಅವ್ನು ಇದ್ರೊಳಗೆ ಸೇರ್ಕೋತೀಯಲ್ಲ ಹೋಗಿ ನೀನು, ಒಂದು ಕೆಳಗೆ ಎದ್ದುತ್ತೀಯಲ್ಲ ನೀನು ಹೋಗಿ. ನನಗೆ ಎಲ್ಲಿಲ್ಲದೆ ಇರೋ ಕೋಪ ಬಂದ್ಬಿಡ್ತು ಸರ್. ಏಯ್ ಇಳಿಯೋ, ಉದಯ ಇಳಿಯೋ, ಮೇಕಪ್ ಪಡ ನಿಲ್ಸು, ಎಲ್ಲ ಪ್ಯಾಕಪ್ ಮಾಡಿ. ಇಳಿಯ ನೀನು ಕೆಳಗಡೆ ಕುರ್ಚಿಂದ ಇಳಿಯೋ. ಯಾಕೋ ಕೋಪ ಮಾಡ್ಕೊತ ಇಳಿಯ ನೀನು ಫಸ್ಟು. ನನಗೆ ಅದೆಲ್ಲ ಬೇಡ, ನನಗೆ ಇದು ಸ್ಟುಡಿಯೋದಿಂದ ಆಚೆಗೆ ಹೋಗೋ, ಕಾರ್ ಕೊಡ್ತೀನಿ. ಡ್ರೈವರ್ ಕರಿ ಹೋಗ ನೀನು ಆಚೆ ಕಡೆ. ಯಾಕೋ ನಾನು ಡೈರೆಕ್ಟ್ರು, ನಾನು ಯಾರಿಗೆ ಯಾವ್ಯಾವ ಪಾತ್ರ ಯಾರ್ಯಾರಿಗೆ ಚೆನ್ನಾಗಿರುತ್ತೆ ಅನ್ನೋದನ್ನು ನೋಡಿಕೊಟ್ಟು ನಾನು ಮಾಡ್ತೀನಿ. ಅವ್ನಿಗೆ ಯಾಕೆ ಕೊಟ್ಟೆ, ಇವನಿಗೆ ಯಾಕೆ ಕೊಟ್ಟೆ ಅನ್ನೋ ಅಧಿಕಾರ ನಿನಗೆ ಯಾರು ಕೊಟ್ಟವರು? ನಿನಗೆ ಇಷ್ಟ ಇದ್ದರೆ ಮಾಡೋದು, ಕಷ್ಟ ಆದ್ರೆ ಹೋಗ್ತಾಯಿರೋ, ನೀನಲ್ಲಿ ಹೋಗಿ ಇನ್ನೊಬ್ಬ ಮಾಡ್ತಾನೆ ಅಂದೆ ಸರ್. ನನ್ನ ಮುಖ ರಾಜ್ಕುಮಾರ್ ಬಗ್ಗೆ ಕೊಂಚ ಕೀಳಾಗಿ ಮಾತಾಡಿದ್ದು ನನಗೆ ತಡಿಸ್ಲಿಲ್ಲ ಸರ್. ಬೇಡಪ್ಪ ನಾನು ಮಾಡ್ತೀನಿ. ಹಾಗೆ ಬಾಯಿ ಮುಚ್ಕೊಂಡು ಮಾಡೋದಾದ್ರೆ ಮಾಡು, ಇದು ನಡೀತೆ ಅದತ್ರ. ಅದೆಲ್ಲ ನಮಗೂ ಅಷ್ಟೊಂದು ಕೊಂಚ ಇದೆಲ್ಲ ಸಂಧ್ಯಾರಾಗ ಎಲ್ಲ ಮಾಡಿದ್ವಲ್ಲ ಸರ್, ಎಲ್ಲ ಎಷ್ಟು ಬಳಕೆ ಇದೆ ನನ್ನಲ್ಲಿ ಅವನಲ್ಲಿ ಸಲಿಗೆ. ಅದರಿಂದ ಹೇಗೆ ಇಲ್ಲಪ್ಪ ನಾನು ಮಾಡ್ತೀನಪ್ಪ, ನೀವು ಹೇಳ್ದಂಗೆ ಮಾಡ್ತೀನಿ ಹಾಗೆ ಅಂಥೇಳಿ ಕೂತ್ಕೊಂಡು ಬಣ್ಣ ಹಚ್ಚಿಸ್ಕೊಡ್ಲ. ಇದು ಜೇಡ್ರ ಬಲೆ. ಅದು ರಾಜ್ಕುಮಾರ್ ಅವರು ನಾವು ಜೇಡ್ರ ಬಲೆ ಮಾಡಿದ್ದೀವಿ ಅಂತ ಗೊತ್ತಾದ ಮೇಲೆ, ಮಾಡೋಕ್ಕೆ ಡಿಸೈಡ್ ಮಾಡಿದ್ದೀವಿ ಅಂತ ಹೇಳಿ ಸೀರಿಯಸ್ ಆಗಿ ತೊಗೊಂಡಿದ್ದೀವಿ ಅಂದಮೇಲೆ ಅವರು ತಮ್ಮನ್ನೇ ಕರ್ಕೊಂಡು 4 ಸಲ ಆ ಪಿಕ್ಚರ್ ನೋಡಿದ್ದಾರೆ. ನಮ್ಗೆ ಯಾರಿಗೂ ಹೇಳ್ದಾಗೆ, ಅವ್ರು ಬ್ಯುಸಿಯಾಗಿರ್ತಾರೆ ಪಿಕ್ಚರ್ ಇದರಲ್ಲಿ, ಅವ್ರು ಇದು ಮಾಡಬೇಡ, ಡಿಸ್ಟರ್ಬ್ ಮಾಡಬೇಡ, ನಾನಿನ್ನಿಬ್ಬರೇ ಹೋಗೋಣ ಅಂತ ತಮ್ಮನ್ನು ಕರ್ಕೊಂಡು ಪಿಕ್ಚರ್ ನಡೆಯೋ ಸ್ಟೈಲು, ವಾಕಿಂಗ್ ಸ್ಟೈಲು, ಫೈಟಿಂಗ್ ಸ್ಟೈಲು, ಅಥವಾ ಫೈಟಿಂಗ್ ಸ್ಟೈಲೆಲ್ಲ ಬಂದಾಗ, ಭಗವಾನ್ ಅದರಲ್ಲಿರೋ ಕರಾಟೆ ಸ್ಟೈಲ್ ಆಫ್ ಫೈಟಿಂಗ್ ಇದೆ, ನನಗೆ ಕರಾಟೆ ಬರಲ್ಲ ಅಂದರು. ಆಗ ಕರಾಟೆ ಮಣಿ ಅಂತ ಮಡ್ರಾಸಲ್ಲಿದ್ದರು. ಅವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು, ಈ ಥರ ರಾಜ್ಕುಮಾರ್ ಅಂತ ಹೀರೋ ಇದ್ದಾರೆ, ಅವರಿಗೆ ಕರಾಟೆ ಬರೋಲ್ಲ, ಅವ್ರು ರಾತ್ರಿ ನಾನು 7 ಗಂಟೆ ಕ್ಲಾಸ್ ಮುಗಿದ್ದೆ, 7 ಗಂಟೆ ಮೇಲೆ ಕರ್ಕೊಂಡ್ಬನ್ನಿ, ಅವ್ರೊಬ್ಬರಿಗೆ ನಾನು ಕರಾಟೆ ಕ್ಲಾಸ್ ಹೇಳ್ಕೊಡ್ತೀನಿ ಅಂತ ಮಣಿಯವ್ರು ಹೇಳಿ ಅವ್ರಿಗೆ 1,000 ರೂಪಾಯಿ ಫಿಕ್ಸ್ ಮಾಡಿ 1 ವಾರ ರಾಜ್ಕುಮಾರ್ನ ಕರ್ಕೊಂಡೋಗಿ 7 ಗಂಟೆಗೆ ಬಿಟ್ಟು 8 ಗಂಟೆಗೆ ಕರ್ಕೊಂಬರ್ತಾಯಿದ್ದೆ ಎವ್ರಿ ಡೇ. ಹೀಗೆ ನಮ್ಮ ಒಂದು ಅನೇಕವಾಗಿ ಎಷ್ಟೆಷ್ಟೋ ಎಕ್ಸ್ಪೀರಿಯನ್ಸಸ್.